ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ ನೋಡ್ರಿ, ಪೂಜಾ ಮತ್ತ ರಂಗೋಲಿ ತೋರಿಸ್ತೀನ್ರಿ. ಅದೇ ಹೇಳಿದ್ನಲ್ಲ ನಿಮಗೆ, ಈಗೀಗ ಏನಾಗ್ಲಿಕ್ಕತ್ತದ ಅಂತಂದ್ರ ಮನಿ ಒಳಗಿಂದ ಎಲ್ಲ ಆಲ್ಮೋಸ್ಟ್ ರಂಗೋಲಿ ಪೂಜಾ ಎಲ್ಲ ಮುಗಿಸ್ಕೊಂಡು ಹೊರಗಡೆಗೆ ರಂಗೋಲಿ ಹಾಕ್ಲಿಕತ್ತೀನಿ ನೋಡ್ರಿ. ಹಂಗೆ ಆಗ್ಯದ. ನಮ್ಮ ಏರಿಯಾದೊಳಗೆ ಯಾರೂ ಎದ್ದಿರಂಗಿಲ್ರಿ. ಅದನ್ನಂತೂ ಸಾಕಷ್ಟು ಸರಿ ಯಾಕಂತ ನಿಮ್ಗೆ ಹೇಳೀನಿ. ಮತ್ತು ಹೊಸ್ಲಿ ರಂಗೋಲಿ ಒಂದು ಹಾಕೊಂಡಿರ್ತೀನಿ, ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಮನಿ ಒಳಗಿನ ಮಾಡ್ಕೊಂಡಿರ್ತೀನಿ ನೋಡ್ರಿ. ಹೆಂಗೆ ಬರ್ತದೋ ಹಂಗೆ. ಎಷ್ಟೋ ಸರಿ ನಾವೇ ಅನ್ಕೊಂಡಿರ್ತೀವಿ ಮನಿ ಮುಂದೆ ರಂಗೋಲಿ ಎಲ್ಲ ತಳಿ ರಂಗೋಲಿ ಎಲ್ಲ ಆದ್ಮೇಲೆ ಮನಿ ಒಳಗೆ ಮಾಡಬೇಕು ಅಂತ ಹೇಳಿ. ಮತ್ತು ಕೆಲವೊಂದು ಸಾರಿ ಹಿಂಗಿದ್ದಾಗ ಈಗ ಹೆಂಗೋ ಅಪಾರ್ಟ್ಮೆಂಟ್ನಾಗ ಇದ್ದವ್ರು ಹೊಸ್ಲಷ್ಟೇ ತೊಳೆದು ಮುಂದೆ ಸಣ್ಣ ರಂಗೋಲಿ ಹಾಕ್ಕೊಂಡು ಹೆಂಗೆ ಮಾಡ್ತಾರಲ್ಲ ಹಂಗಾಗ್ಯದ ನೋಡ್ರಿ ನಮ್ಮ ಪರಿಸ್ಥಿತಿನೂ. ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಮುಂದಿಂದಷ್ಟೇ ಹೊಸ್ಲು ಮತ್ತು ತುಳಸಿ ಮುಂದೆ ರಂಗೋಲಿ ದೀಪ ಹಚ್ಚಿಟ್ಟು ಮನಿ ಒಳಗಿಂದಷ್ಟು ಮುಗಿಸ್ಕೊಂಡು ಆಮೇಲೆ ಅಂಗಳದೊಳಗೆ ರಂಗೋಲಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ. ಇವು ಫ್ರೀ ಹ್ಯಾಂಡ್ ಅಂದ್ರೆ ಹಂಗನೇ ರೀ, ಅವು ಹಿಂಗೆ ತೆಗಿಬೇಕು ಏನು ಪ್ಲ್ಯಾನ್ ಇರಂಗಿಲ್ಲ. ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದು ಸ್ಟಾರ್ಟ್ ಆಗ್ತದೆ, ಬಟ್ ಕಾನ್ಸಂಟ್ರೇಷನ್ ಬೇಕಾಗ್ತದೆ. ಫಸ್ಟಿಗೆ ಬರುದೇ ಇಲ್ಲ ಏನಪ್ಪ ನನಗೆ ಅನಿಸ್ತಿರ್ತದೆ. ನಾವು ತಕ್ಕೋತ ಹೋದಂಗೆಲ್ಲ ನಮಗೆ ಗೊತ್ತಾಗ್ತದೆ, ಚಂದನೇ ತೆಗಿತೀವ್ರಿ. ಮತ್ತು 2 ಎಳಿ ರಂಗೋಲಿ ಪ್ರಾಫಿಟ್ ಹೇಳ್ತೀನಿ ನಿಮಗೆ. 2 ಎಳಿ ರಂಗೋಲಿ ಏನದಲ್ರಿ, ಎಲ್ಲೇ ಮಿಸ್ಟೇಕ್ಸ್ ಇದ್ರೂ ಕಂಡು ಬರಂಗಿಲ್ಲ ಮತ್ತು ಚಂದು ಕಾಣಿಸ್ತದ್ರಿ. ಈಗ ನೀವು ನೋಡ್ತೀರಿ, ಈಗ ಆ್ಯಕ್ಚುಲಿ ಇದು ತ್ರಿಕೋನ ಮಾಡಿನಿಲ್ಲ, ಕೆಳಗೆ ಒಂಚೂರು ಲೈನ್ಸ್ ಸ್ಟ್ರೇಟ್ ಬಂದಿಲ್ಲ. ಆದ್ರೆ ಫುಲ್ ರಂಗೋಲಿ ಮುಗಿದ್ಮೇಲೆ ನೋಡ್ರಿ ಆ ಮಿಸ್ಟೇಕ್ಸ ಕಾಣಿಸಂಗಿಲ್ರಿ. ಇದೇ ನೋಡ್ರಿ 2 ಎಳಿ ರಂಗೋಲಿ 3 ಎಳಿ ರಂಗೋಲಿ ಹಾಕೋ ಉದ್ದೇಶ ಅಂತಂದ್ರೆ ಚಂದ ಕಾಣಿಸ್ತದ, ಸಣ್ಣ ಮಿಸ್ಟೇಕ್ಗಳು ಕಾಣಿಸಂಗಿಲ್ಲ. ಅದು ಯಾಕಂದ್ರೆ 2-3 ಎಳಿ ಬರೋದ್ರಿಂದ ಅದು ಅಷ್ಟು ಚಂದೇ ಕಾಣಿಸ್ಬಿಡ್ತದ ರಂಗೋಲಿ, ಹೌದಿಲ್ರಿ? ನನ್ವೇನು ಸಿಂಪಲ್ ಆದ ರಂಗೋಲಿನೇ ಇರ್ತಾವ, ಆದ್ರೆ ನೋಡಿದ ತಕ್ಷಣ ನೀವೆಲ್ಲ ಇಷ್ಟಪಡ್ತೀರಿ. ನಿಮ್ದು ಒಂದು ದೊಡ್ಡ ಗುಣನೇ ಇದು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ರಂಗೋಲಿ ಮುಗಿಸ್ಕೋತ ಇವತ್ತು ನಾನು ಏನು ಮಾಡ್ಲಿಕ್ಕತ್ತೀನಿ ಸ್ಪೆಷಲ್, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭೋಗಿ ಕೊಡೋದು. ನಾನು ಆವಾಗಲೇ ಹೇಳೀನಿ ನಿಮಗೆ, ನಾನು ಸಂಕ್ರಮಣ ಅಥವಾ ರಥಸಪ್ತಮಿ ಎರಡರೊಳಗೆ ಒಂದು ಭೋಗಿ ಕೊಟ್ಟಿರ್ತೀನಿ. ಹಾಗೆ ಸಂಕ್ರಮಣದ್ದು ಕೊಟ್ಟಾಗಿದೆ. ರಥಸಪ್ತಮಿಗೆ ಅಷ್ಟೇ ಮಕ್ಕಳಿಗೆ ಅದು ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಏನು ಕೊಡ್ಬೇಕು ಅನ್ನಿಸ್ತದೋ ಅದನ್ನು ಕೊಟ್ಟಿರ್ತೀನಿ. ನಾನು 2ರೊಳಗೆ ಒಂದು ಭೋಗಿ, ನಮ್ಮ ಕಡೆ ಎಲ್ಲ ಜಾಸ್ತಿ ಜನ ಹಂಗೆ ಮಾಡೋದ್ರಿ, 2 ಭೋಗಿನೂ ಕೊಟ್ಟಿರ್ತಾರೆ. ಒಬ್ಬೊಬ್ರು ಬಹಳ ಜನರು ಒಂದು ಭೋಗಿ ಮಾತ್ರ ಕೊಟ್ಟಿರ್ತಾರೆ. ಈಗೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಈಗ ನೋಡ್ರಿ ನಾನು ಒಂದು 4 ಗಜ್ರಿ, ಒಂದು ದೊಡ್ಡ ಬೀಟ್ರೂಟು ಮತ್ತು ಒಂದು 4-5 ಆಮ್ಲ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಹೆರೆದು ಮಿಕ್ಸಿಗೆ ಹಾಕಿ ಸೋಸಿದೆ. 1 ಗ್ಲಾಸು ಜ್ಯೂಸ್ ರೀ. ಬೆಳಗ್ಗೆನೆ ಒಂದು ಹೆಲ್ದಿ ಜ್ಯೂಸ್ ಬೇಕಾಗ್ತದಲ್ಲ, ಯಾವುದೋ ಒಂದು ಜ್ಯೂಸ್, ಒಟ್ಟು ಹೆಲ್ದಿ ವೇ ಇರಬೇಕದು. ಅದಕ್ಕೆ ಇವತ್ತೇನು ಮಾಡಿದೆ, ಬೀಟ್ರೂಟ್ ಸಿಕ್ಕಿತ್ರೆ ನಿನ್ನೆ, ಅದಕ್ಕೆ ಇವತ್ತು ಬೀಟ್ರೂಟ್ ಹಾಕಿ ಜ್ಯೂಸ್ ಮಾಡೋಣ ಅಂತ ತಿಳ್ಕೊಂಡು ಈ ಜ್ಯೂಸೇ ಮಾಡೀನಿ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ನಮ್ಮ ಅತ್ತೆ ಮನೆ. ನಮ್ಮ ಮನೆಯೊಳಗೆ ಅಷ್ಟು ಜ್ಯೂಸು ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆಗೆ ಬಂದಿರಿ. ಯಾಕಂದ್ರೆ ನಮ್ಮ ಅತ್ತೆ ಇವತ್ತು ಎಲ್ಲರೂ ಇಲ್ಲೇ ಟಿಫಿನ್ ಮಾಡೋಣ ಬರ್ರಿ, ಏನು ಸ್ಪೆಷಲ್ ಅಂತಲ್ಲ, ಶಿರಾ ಉಪ್ಪಿಟ್ಟು ಮಾಡಾಕಂತಿ ಲಘು ಬಾ ಅಂತ ಅಂದಿದ್ರಿ. ಹಾಗಾಗಿ ನಾನು ಮತ್ತು 9:30 ಅನ್ನೋದಕ್ಕೆ ಸ್ಕೂಲಿಗೆ ಹೋಗಬೇಕು, ಅಷ್ಟರೊಳಗೆ ಮಾಡಿ ಇಟ್ಟು ಹೋದ್ರಾಯ್ತು ಅಂತ ತಿಳ್ಕೊಂಡು ಅವ್ರ ಮನೆಗೆ ಒಂಚೂರು ಲಘುನೇ ಹೋಗಿದ್ದೆ. ಹೋಗಿ ಈಗ ಸಣ್ಣ ರವದ್ದು ಶಿರಾ ಮಾಡ್ಲಿಕತ್ತೀನಿ ರೀ. ಸಕ್ಕರೆ ಹಾಕಿನೇ ಮಾಡ್ಲಿಕತ್ತೀನಿ. ಬೆಲ್ಲ ನಮ್ಮ ಮನೆಯೊಳಗೆ ಯೂಸ್ ಮಾಡೋದು ಎಲ್ರಿಗೂ ಇಷ್ಟ ಆಗಂಗಿಲ್ಲ ಅದು, ಹಾಗಾಗಿ ಸಕ್ಕರೆ ಹಾಕಿ ಮಾಡೋದು. ಮೊದಲ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಚಂದಾಗಿ ಹುರ್ಕೊಂಡೆ. ಯಾಕಂತಂದ್ರೆ ತುಪ್ಪ ಹಾಕೊಳ್ಳಾರ್ದ ನಾವು ಹಂಗೆ ಹುರ್ಕೊಂಡ್ವಿ ಅಂದ್ರೆ ನೀರೇನು ಹಾಕ್ತೀವಲ್ರಿ ಗಂಟಾಗ್ಬಿಡ್ತದ. ಆದರೆ ಈ ಶಿರಾಕ್ಕೇನದಲ್ಲ, ನಾವು ತುಪ್ಪ ಹಾಕಿದಷ್ಟು ಟೇಸ್ಟ್ ಆಗ್ತದೆ. ಅದಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಹಾಕಿನ್ರಿ. ಚಂದಾಗಿ ಎಲ್ಲ ಹುರ್ಕೊಂಡು ಅದರೊಳಗೆ ಸ್ವಲ್ಪ ನೀರು ಭಾಳ ಹಾಕಬಾರ್ದು. ಈ ಸಣ್ಣ ರವಕ್ಕಂತೂ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ಮುಗೀತು ನೋಡ್ರಿ, ರಾಡಿ ಆಗಿಬಿಡ್ತದೆ. ಯಾಕಂದ್ರೆ ಸಕ್ರಿನೂ ನೀರು ಬಿಡ್ತಿರ್ತದ. ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕ್ರಿ.
2 ವಾಟ್ಗ ನಾವು ರವಾ ತಗೊಂಡಿವಿ, ಸಣ್ಣ ರವಾ ಬಾಂಬೆ ರವಾ ಅಂತಂದ್ರ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಅಷ್ಟೇ ನೀರು ಹಾಕೋಬೇಕು. ಆಮೇಲೆ ಸಕ್ರಿ ಹಾಕುದ್ರಿ. ನೋಡ್ರಿ ಈಗ ಹಾಕಿ ನಾನು ಉದುರು ಅನಿಸ್ತದಿಲ್ರಿ, ಸಕ್ರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಏಲಕ್ಕಿನೂ ಹಾಕಿಬಿಡ್ತೀನಿ. ಇಷ್ಟಾಯ್ತು ಅಂತಂದ್ರ ಒಂದು 2-3 ನಿಮಿಷ ಒಲಿ ಮೇಲೆ ಇಟ್ಟು ಅದಕ್ಕೊಂದಿಷ್ಟು ಮನುಕ ಗೋಡಂಬಿ ಹಾಕಿ ಕೈ ಆಡಿಸಿ ಇಳಿಸ್ಬಿಡ್ತೀನಿ ನೋಡ್ರಿ. ಇಷ್ಟ ಆದ ತಕ್ಷಣ ದೊಡ್ಡ ರವದ್ದು ಉಪ್ಪಿಟ್ಟು, ಕೇಸರಿ ರವದ್ದು ಉಪ್ಪಿಟ್ಟು ಮಾಡ್ಲಿಕತ್ತೀನಿ. ಇದಕ್ಕೆಲ್ಲ ಹೋಳು ಎಲ್ಲ ಹಾಕಬೇಕು. ಏನೇನದನೋ ಅಷ್ಟರೊಳಗೆ ಒಂದು ಸ್ವಲ್ಪ ಟೇಸ್ಟ್ ಆಗಿ ಮಾಡೋದು ನೋಡ್ರಿ. ಸಿರಾಕ್ ಇನ್ನೊಂದಿಷ್ಟು ಮನುಕ ಹಾಕಿದೆ, ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಈಗೇನದ ಉಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ ಒಗ್ಗರಣೆ ಮಾಡ್ಕೊಳಿಕತ್ತೀನ್ರಿ. ಒಂದು 3-4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸ್ವಿ, ಸೌತೆಕಾಯಿನೂ ಹಾಕಿನ್ರಿ. ಹಸಿಮೆಣಸಿನಕಾಯಿ ಜೊತೆ ಸೌತೆಕಾಯಿ ನಮ್ಮ ಅತ್ತೆ ಹೆಚ್ಚು ಕೊಟ್ರು, ನಮ್ಮಮ್ಮ ರೌಂಡ್ ಆಗಿ ಹಾಕಿನ್ರಿ. ಅದೊಂಚೂರು ತಾಳಸ್ಕೊಂಡು ರವಾ ಹಾಕೊಂಡ್ಬಿಡ್ತೀನಿ. ನೀರು ಹಾಕಂಗಿಲ್ರಿ, ಬಹಳ ಮಂದಿ ನೀರು ಹಾಕ್ಬಿಡ್ತಾರ. ಇದೊಂಥರ ಮಾಡಿ ನೋಡ್ರಿ, ಹಿಂಗ ಟೇಸ್ಟ್ ಬಹಳ ಟೇಸ್ಟ್ ಆಗ್ತಾವ. ಉಪ್ಪಿಟ್ಟು ತಿನ್ಲಾರ್ದವ್ರು ತಿಂತಾರ. ಆಕ್ಚುಲಿ ಹೆಂಗದ ಗೊತ್ತೇನ್ರಿ, ಮಾರ್ನಿಂಗ್ ನಮಗೆ ಹೆಲ್ದಿ ಟಿಫಿನ್ ಅಂತಂದ್ರ ಉಪ್ಪಿಟ್ರಿ. ಕಾಂಕ್ರೀಟ್ ಅಂತಂದ್ರೆ ನಮ್ಮ ಸೈಡೆಲ್ಲ ಕಾಂಕ್ರೀಟ್ ಅಂತೀವಿ, ಖರೆ ಇದು ಬಹಳ ಆರೋಗ್ಯಕರ ರೀ. ಅದ್ರ ಡೈಲಿ ಯಾರು ತಿನ್ನಂಗಿಲ್ಲ, ಹಂಗಾಗಿ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಈಗ ಒಗ್ಗರಣೆ ಒಳಗ ರವಾ ಹಾಕೊಂಡು ಚಂದಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕುದ್ರಿ. ಅಂದ್ರೆ ನೋಡಿ ಹಾಕುದಂದ್ರೆ ಉಪ್ಪಿಟ್ಟಿನ ಮಾಡ್ತಿರ್ತೀವಲ್ಲ ರವಾ, ಅದ್ರ ಮೇಲೆ ಒಂದು 2-3 ಬಟ್ಟು ನೀರು ನಿಂದ್ರು ಅಷ್ಟು ಹಾಕಿ ಒಂಚೂರು ತುಪ್ಪ, 1 ಅಥವಾ 2 ಸ್ಪೂನ್ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ರಿ ಏನದ ಸಕ್ರಿ ಮತ್ತು ಲಿಂಬೆ ಹಣ್ಣು ಆಮೇಲೆ ಹಾಕೋಣಂತ್ರಿ. ಈಗ ಕುದಿಲಿಕ್ಕೆ ಇಡೋಣಂತ. ಒಂದು 4-5 ನಿಮಿಷ ಕುದಿಲಿಕ್ಕೆ ಇಟ್ವಿ ಅಂದ್ರೆ 2 ಕುದಿಯುದ್ರಾಗ ಮಸ್ತ್ ಟೇಸ್ಟಿಯಾದ ಉಪ್ಪಿಟ್ಟು ರೆಡಿ ಆಗ್ತದ. ಚೌ ಬಾತ್, ಶಿರಾ ಉಪ್ಪಿಟ್ಟು 2 ಒಮ್ಮೆ ಇಳಿದು ಅಂತಂದ್ರ ನಾವು ಅದಕ್ಕೆ ಚೌ ಬಾತ್ ಅಂತ ಕರಿತೀವಿ. ನೋಡ್ರಿ, ನೋಡಿದ್ರೇನೆ ಅನಿಸ್ಲಿಕ್ಕತ್ತದ ಮಸ್ತ್ ಟೇಸ್ಟಿಯಾದ ಹೆಲ್ದಿ ಉಪ್ಪಿಟ್ಟು ಇಳದಂತ. ಬಹಳ ಮಂದಿ ಇಷ್ಟಪಡಂಗಿಲ್ಲ, ಬಟ್ ನೀವು ಈ ಥರ ಮಾಡಿ ನೋಡ್ರಿ, ನಿಮಗೂ ಕೂಡ ಇಷ್ಟ ಆಗ್ತದ. ಆರೋಗ್ಯದಾಯಕನೂ ಹೌದು ಇದು. ಅದಕ್ಕೆ ಇಷ್ಟು ಎಲ್ಲ ಮಾಡಿಕೊಂಡು ಅದ್ರ ಮೇಲೆ ಲಿಂಬೆ ಹಣ್ಣು ಹಿಂಡಬೇಕಾದ್ರೆ ಕುದಿಯೋ ಮುಂದೆ ಬಹಳ ಮಂದಿ ಹಿಂಡ್ತೀರಿ, ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಡಿಗೆ ಎಲ್ಲ ಆಗಿ ಬರ್ಷನ್ ಆರಿಸಿದ್ಮೇಲೆ ಲಿಂಬೆ ಹಣ್ಣು ಹಿಂಡೋದು, ಸ್ವಲ್ಪ ಸಕ್ರೆ ಹಾಕಿ ಕೈ ಆಡಿಸಿ ಮುಚ್ಚಿಟ್ಬಿಡ್ತೀನಿ ರೀ. ಮತ್ತು ಇನ್ನೂ ಒಂದು ಅವಲಕ್ಕಿ ಮೊಸರು ಒಂದು ಕಲಸು ಅಂತ ಹೇಳಿದ್ರು ನಮ್ಮತ್ತೆ. ಹಿಂಗಾಗಿ ಅವಿಷ್ಟು ಅವಲಕ್ಕಿ ತೊಳೆದು ಇಟ್ಬಿಡ್ತೀನಿ ರೀ ಹಸಿಯಾಗಿ. ತಿನ್ನೋ ಹೊತ್ತಿನಾಗ ಎಲ್ಲರೂ ಕೂತಾಗ ಮೊಸರು ಹಾಕೋದು. ಈಗ ಒಗ್ಗರಣೆ ಮಾಡ್ಕೋತೀನಿ. ಬಾಳಕದ ಮೆಣಸಿನಕಾಯಿ ಕರೆದಿಡ್ತೀನಿ, ಎಣ್ಣೆ ಹಾಕಂಗಿಲ್ಲ, ಬರೀ ಬಾಳಕದ ಮೆಣಸಿನಕಾಯಿ ಹಾಕುದ್ರಿ, ಬಹಳ ಟೇಸ್ಟ್ ಆಗ್ತದ್ರಿ. ಮತ್ತೆ ಎಲ್ಲ ಕೊಡ್ಲಿಕ್ಕತ್ತಾರ್ರಿ, ಇವನ್ನ ಹಾಕು ಅಂತ ಹೇಳಿ ನಾನೀಗ ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗೆ ಕರಿತೀನಿ. ಜೀರಿಗೆ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಇಂಗನೂ ಹಾಕ್ತೀನಿ ರೀ. ಹಂಗೆ ಕರಿಬೇವು, ಅರಿಶಿನ ಪುಡಿ ಹಾಕಂಗಿಲ್ಲ, ಯಾಕಂದ್ರೆ ಮೊಸರು ಅವಲಕ್ಕಿಗೆ ಅಷ್ಟು ಚಲೋ ಅನ್ಸಂಗಿಲ್ಲ ಅದು ಅರಿಶಿನ ಪುಡಿ. ಅದಕ್ಕೆ ಬರೇ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಇಂಗು ಹಾಕಿ ಬಾಳಕದ ಮೆಣಸಿನಕಾಯಿ ಎಣ್ಣೆ ಒಳಗೆ ಕರ್ಕೊಂಡು ಬಿಡ್ತೀನಿ ರೀ. ಇಷ್ಟ ಆಯ್ತಂದ್ರೆ ಎಲ್ಲರೂ ಟಿಫನಿಗೆ ಕೂತಾಗ ಕಲಿಸಿ ಹಾಕ್ಲಿಕ್ಕೆ ಬರ್ತದ. ಮತ್ತು ಅವರು ಎಲ್ಲ ಮನೆ ಒಳಗೆ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು, ಅದಕ್ಕೆ ಅವ್ರಿಗೆಲ್ಲ ಲೇಟ್ ಆಗ್ತದ. ಅಷ್ಟರೊಳಗೆ ನಂದು ಟೈಮ್ ಆಯ್ತ್ರಿ. ಹಿಂಗಾಗಿ ನಾನು ನಿಲ್ಲಕ್ಕೆ ಹೋಗಲಿಲ್ಲ, ಇಷ್ಟೆಲ್ಲ ಮಾಡಿಟ್ಟು ಸ್ಕೂಲಿಗೆ ಬಂದೆ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ನಾಳೆ ರಥಸಪ್ತಮಿ ಬಗ್ಗೆ ಈಗ ನೋಡ್ಲಿಕ್ಕತ್ತದ್ದು ನಮ್ಮ ಅಮ್ಮನ ಮನೆಯಾಗಿಂದ ದೇವ್ರ ಮನೆ ನೋಡ್ರಿ. ಇದು ನಮ್ಮ ಮೂಲ ದೇವ್ರ ಎಲ್ಲ ಇಲ್ಲೇ ಅವರಿ. ಇಲ್ಲಿ ಅಮ್ಮ ಅವಲಕ್ಕಿ ಮಾಡಿರ್ತಾರೆ, ಟೇಸ್ಟಿ ಆದ ಅವಲಕ್ಕಿ, ಮಸ್ತ್ ರುಚಿಯಾದ ಅವಲಕ್ಕಿ, ಅಮ್ಮನ ಕೈ ರುಚಿ, ಟೇಸ್ಟಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.